ಕೋಗಿಲು ಬಳಿಕ ತಣಿಸಂದ್ರದಲ್ಲಿ ಸರ್ಕಾರ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಿದೆ. ಹಲವರು ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಸದ್ಯಕ್ಕೆ ಆಪರೇಷನ್ ಬುಲ್ಡೋಸರ್ಗೆ ಸರ್ಕಾರ ಬ್ರೇಕ್ ಏನೋ ಹಾಕಿದೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ತಣಿಸಂದ್ರದಲ್ಲಿ ಹಣವನ್ನ ಹಂಚುತ್ತಿದ್ದಾರಂತೆ. ಯಾಕೆ? ಈ ಸ್ಟೋರಿ ನೋಡಿ. ಇಪ್ಪತ್ತರಿಂದ 25 ಸಾವಿರ ಕೊಡ್ತೀನಿ, ಜಾಗ ಖಾಲಿ ಮಾಡಿ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಸ್ಥಳೀಯರ ಆರೋಪ. ನೋಟು ಗರಿ ನೋಟು. ಇದು ಯಾವುದೋ ಎಲೆಕ್ಷನ್ಗೆ ಹಂಚುತ್ತಿರುವ ಹಣವಲ್ಲ. ಬದಲಿಗೆ ತಣಿಸಂದ್ರ ನಿವಾಸಿಗಳಿಗೆ ಜಾಗ ಖಾಲಿ ಮಾಡಿ ಎಂದು ಹಣ ಹಂಚುತ್ತಿದ್ದಾರೆ. ಬೇಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಾಫರ್ ಹಣ ಹಂಚುತ್ತಿರುವ ದೃಶ್ಯ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೋಗಿಲು ಲೇಔಟ್ ಬಳಿಕ ತಣಿಸಂದ್ರದಲ್ಲೂ ಜೆಸಿಬಿಗಳು ಗರ್ಜಿಸಿವೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬಿಡಿಎ ತೆರವು ಕಾರ್ಯಾಚರಣೆ ಮಾಡಿದೆ. ಅಕ್ಷರಶಃ ಇಲ್ಲಿನ ಜನರ ಬದುಕು ಬೀದಿಗೆ ಬಿದ್ದಿದೆ. ಮನೆ ಕಳೆದುಕೊಂಡವರಿಗೆ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹಣ ಹಂಚುತ್ತಿದ್ದಾರೆ. ಕೇವಲ 20ರಿಂದ 25 ಸಾವಿರ ಹಣ ಕೊಟ್ಟು ಜಾಗ ಖಾಲಿ ಮಾಡಿಸುತ್ತಿದ್ದಾರಂತೆ. ಕಾಂಗ್ರೆಸ್ ಹಣ ಹಂಚಿಕೆಗೆ ತಣಿಸಂದ್ರ ನಿವಾಸಿಗಳೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಸ್ಡಿಪಿಐ ಮುಖಂಡ ಶಕೀಲ್ ಬಾಷಾ ಆಕ್ರೋಶ ಹೊರಹಾಕಿದ್ದಾರೆ. 15-20 ಸಾವಿರ ಕೊಡ್ತಾ ಇದ್ದಾರೆ ಅವರು. 20 ಸಾವಿರ ಜೀವನ ಆಗ್ಬಿಡತ್ತಾ? ಅವನು ಏನು ಡ್ಯಾಮೇಜ್ ಹಾಕಿದೆ ಅವ್ರ ವಸ್ತುಗಳು, ಅದು ಕಾಂಪನ್ಸೇಷನ್ನು ಮತ್ತು ಏನು ಅವರು ಅಡ್ವಾನ್ಸ್ ಕೊಟ್ಟಿದ್ದಾರೆ ಓನರು, ಅದೆಲ್ಲ ನಾವು ಗೌರ್ಮೆಂಟಿಂದ ಕ್ಲೈಮ್ ಮಾಡ್ಕೊಡೋಣ ಅಂತ ಹೋರಾಟ ಮಾಡ್ತಾ ಇರೋದು. ಇವರು ಬಂದುಬಿಟ್ಟು ಇವ್ರಿಗೆ 10,000 15 ಸಾವಿರ ರೂಪಾಯಿ ಕೊಟ್ಬಿಟ್ಟು ಇವರು ಕಳಿಸ್ಬಿಟ್ರೆ ಕೇಸು ವೀಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲಿ ಟೆನೆಂಟ್ ಅವ್ರು ಕಳಿಸ್ಬಿಡ್ತಾರೆ, ಅಲ್ಲಿ BDA ಜೊತೆ ಸೇರ್ಕೊಂಡು ಇವರು ಆಕ್ಯುಪೈ ಮಾಡೋ ಕೆಲಸ ಮಾಡ್ತಾ ಇರೋದು ಇವರು. ಇನ್ನು ಕೆಲವರು ಕಾಂಗ್ರೆಸ್ ನೀಡಿದ 25 ಸಾವಿರ ಹಣ ಪಡೆದಿದ್ದಾರೆ. ಬೇರೆಡೆ ಶಿಫ್ಟ್ ಆಗೋಕೆ ಮುಂದಾಗಿದ್ದಾರೆ. 3 ದಿವಸದಿಂದ ಯಾರು ಏನು ಮಾಡಿಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ ಕಡೆಯವರು ನಮಗೆ 20 ಸಾವಿರ ರೂಪಾಯಿ ಕೊಟ್ಟವ್ರೆ. ನಾವು ಮನೆ ನೋಡಿ ಎಲ್ಲದೂ ಹೋಗ್ಬಿಡ್ತೀವಿ ನಾಳೆ ಸಾಯಂಕಾಲ ಅಷ್ಟು. ಈತ ತಣಿಸಂದ್ರದಲ್ಲಿ ಸ್ವಂತ ಮನೆಯಲ್ಲಿ ವಾಸವಿದ್ದರೂ ನಮಗೆ ಹಣ ಕೊಟ್ಟಿಲ್ಲ, ಬರೇ ಬಾಡಿಗೆ ಮನೆ ಇರೋರಿಗೆ ಮಾತ್ರ 25 ಸಾವಿರ ಹಣ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಮಗಿಲ್ಲ, ಬಾಡಿಗೆ ಮನೆ ಇದೆಯಲ್ವಾ ಅವ್ರಿಗೆ ಕೊಡ್ತಾ ಇರೋದು, ನಮಗಿಲ್ಲ. ಸ್ವಂತ ಮನೆಯವ್ರಿಗಿಲ್ಲ. ಬಾಡಿಗೆ ಮನೆಗೆ ಇವಾಗ ಚಿಕ್ಕ ಮಕ್ಕಳಿದ್ದಾರೆ, ಓಸ್ ಬೀಳ್ತಾ ಇದೆ, ಹೆಲ್ತಿಗೆ ಇಶ್ಯೂ ಆಗುತ್ತೆ ಅಂತ ಅವ್ರು ಸ್ವಲ್ಪ ಏನೋ, ಬರೀ ಬೇರೆಯವ್ರಂತೂ ಯಾರೂ ಬಂದಿಲ್ಲ. ಇವರಾದರೂ ಅಷ್ಟು ಹೆಲ್ಪ್ ಮಾಡ್ತಾವ್ರೆ. ಅದು ಗೊತ್ತಿಲ್ಲ ಸರ್ ನಮಗೆ, ಅದಿನ್ನೂ ಏನು ಗೊತ್ತಿಲ್ಲ. ಹೆಲ್ತ್ಗೆ ಇಶ್ಯೂ ಆಗುತ್ತೆ, ಚಿಕ್ಕ ಮಕ್ಕಳಿದ್ದಾರೆ, ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ, ಅವ್ರಿಗೆಲ್ಲ ಏನು ತೊಂದರೆ ಆಗಬಾರ್ದು ಅಂತ ಏನೋ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಾವ್ರೆ. ಸಿರಾಜ್ ಭಯ ಅಂತ ಇದ್ದಾರೆ ಒಬ್ರು, ನಮ್ದು ಆ ಕಡೆ ಹಿಂದೆ ಇದೆ ಸರ್. ಅದೇನೋ ಇಶ್ಯೂ ಆಗ್ತಾ ಇದೆಯಲ್ಲ ಅಂತ ನಾನು ನೋಡೋಕೆ ಬಂದಿರೋದು. ಇದೆಲ್ಲ ಹಣ ಪಡೆದವರು ಹಣ ಸಿಗದವರ ಕಥೆಯಾದ್ರೆ, ಹಣ ಕೊಟ್ಟವರು ಹೇಳೋದು ಹೀಗೆ. ಬೇಟರಾಯನಪುರ ಬ್ಲಾಕ್ ಪ್ರೆಸಿಡೆಂಟ್ ನಾವು. ಎಲ್ಲರೂ ಬಡವರು ಇಲ್ಲಿ ಸ್ವಂತ ಮನೆಯವರು ಇದ್ದಾರೆ. ಅವ್ರು ಯಾರು ಅಡ್ವಾನ್ಸ್ ಕೇಳಿದ್ರೆ ಅಡ್ವಾನ್ಸ್ ವಾಪಸ್ ಕೊಡ್ತಾ ಇಲ್ಲ. ಅವ್ರಿಗೆ 4 ದಿವಸದಿಂದ ಫೋನ್ ಮಾಡ್ತಾ ಇದ್ದಾರೆ, ಯಾರು ಬಂದು ಅವ್ರಿಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಏನು ಹೇಳಿದ್ರಿ, ನಾವು ಎಲ್ಲ ಲೀಡರ್ಸ್ಗಳು ಎಲ್ಲ ಸೇರಿ ನಮ್ಮ ಸಾಹೇಬ್ರ ಆಶೀರ್ವಾದದಿಂದ ಏನು ಮಾಡಿದ್ರಿ, ಕೃಷ್ಣಬೈರೇಗೌಡ ಸಾಹೇಬ್ರಿಂದ ನಾವು ಏನು ಮಾಡಿದ್ರಿ, ಎಲ್ಲರಿಗೊಂದು 20-25 ಸಾವಿರ ರೂಪಾಯಿ ಅವ್ರಿಗೆ ಮನೆ ಬೇರೆ ಕಡೆ ಎಲ್ಲಾದರೂ ಕೊಡ್ಸೋಣ ಅಂತ ಇದು ಮಾಡ್ತಾ ಇದ್ದೆ. ಹಣ ಇವಾಗ ಅವ್ರ ಕೈಗೆ ಕೊಟ್ಟರೆ ಅವರು ತಗೊಳ್ಳಲ್ಲ. ಅದಕ್ಕೆ ನಾವೇನು ಮಾಡ್ತೀರಿ, ಮೊನ್ನೆ ಎಲ್ಲ 4 ದಿವಸದಿಂದ ಹುಡುಕ್ದ್ರಿ, ಆಗಿಲ್ಲ. ಅವ್ರೆಲ್ಲೆಲ್ಲ ಒಂದೊಂದು ಮನೆ ಅವ್ರವರೇ ನೋಡಿದಾರಂತೆ. ಅವ್ರ ಕೈಗೆ 25 ಸಾವಿರ ರೂಪಾಯಿ ನಾವು ಕೊಟ್ಬಿಟ್ಟು ಅವರೆಲ್ಲ ತಗೋತಾರಂತ ಹೇಳಿದ್ದಾರೆ. ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಇನ್ನು ಸ್ಥಳಕ್ಕೆ ಕೆಆರ್ಎಸ್ ಪಕ್ಷದ ಮುಖ್ಯಸ್ಥ ರವಿಕೃಷ್ಣ ರೆಡ್ಡಿ ಭೇಟಿ ನೀಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೇ ರೀತಿ ಉತ್ತರ ಭಾರತದಲ್ಲಿ ಬುಲ್ಡೋಸರ್ ರಾಜಕಾರಣ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ. ನೀವು ಆ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಬೇಕು, ಪ್ರಕ್ರಿಯೆ ಏನು ನೋಟಿಸ್ ಇಶ್ಯೂ ಮಾಡಬೇಕು. ಅಕ್ರಮವಾಗಿ ನೆಲೆ ಊರಿರೋದೇ ನಿಜವಾದ್ರೆ, ಜಾಗ ಒತ್ತುವರಿ ಮಾಡಿದ್ದೇ ಸತ್ಯವಾದ್ರೆ, ಕಾಂಗ್ರೆಸ್ ಈಗ ಹಣ ಹಂಚಿದ್ಯಾಕೆ ಅನ್ನೋ ಪ್ರಶ್ನೆ ಮೂಡಿದ್ದಂತೂ ಸತ್ಯ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಗಿಲು ಬಳಿಕ ತಣಿಸಂದ್ರದಲ್ಲಿ ಸರ್ಕಾರ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಿದೆ. ಹಲವರು ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಸದ್ಯಕ್ಕೆ ಆಪರೇಷನ್ ಬುಲ್ಡೋಸರ್ಗೆ ಸರ್ಕಾರ ಬ್ರೇಕ್ ಏನೋ ಹಾಕಿದೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ತಣಿಸಂದ್ರದಲ್ಲಿ ಹಣವನ್ನ ಹಂಚುತ್ತಿದ್ದಾರಂತೆ. ಯಾಕೆ? ಈ ಸ್ಟೋರಿ ನೋಡಿ.
20ರಿಂದ 25 ಸಾವಿರ ಕೊಡ್ತೀನಿ, ಜಾಗ ಖಾಲಿ ಮಾಡಿ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಸ್ಥಳೀಯರ ಆರೋಪ. ನೋಟು ಗರಿ ನೋಟು, ಇದು ಯಾವುದೋ ಎಲೆಕ್ಷನ್ಗೆ ಹಂಚುತ್ತಿರುವ ಹಣವಲ್ಲ. ಬದಲಿಗೆ ತಣಿಸಂದ್ರ ನಿವಾಸಿಗಳಿಗೆ ಜಾಗ ಖಾಲಿ ಮಾಡಿ ಎಂದು ಹಣ ಹಂಚುತ್ತಿದ್ದಾರೆ. ಬೇಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಾಫರ್ ಹಣ ಹಂಚುತ್ತಿರುವ ದೃಶ್ಯ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೋಗಿಲು ಲೇಔಟ್ ಬಳಿಕ ತಣಿಸಂದ್ರದಲ್ಲೂ ಜೆಸಿಬಿಗಳು ಗರ್ಜಿಸಿವೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬಿಡಿಎ ತೆರವು ಕಾರ್ಯಾಚರಣೆ ಮಾಡಿದೆ. ಅಕ್ಷರಶಃ ಇಲ್ಲಿನ ಜನರ ಬದುಕು ಬೀದಿಗೆ ಬಿದ್ದಿದೆ. ಮನೆ ಕಳೆದುಕೊಂಡವರಿಗೆ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹಣ ಹಂಚುತ್ತಿದ್ದಾರೆ. ಕೇವಲ 20ರಿಂದ 25 ಸಾವಿರ ಹಣ ಕೊಟ್ಟು ಜಾಗ ಖಾಲಿ ಮಾಡಿಸುತ್ತಿದ್ದಾರಂತೆ. ಕಾಂಗ್ರೆಸ್ ಹಣ ಹಂಚಿಕೆಗೆ ತಣಿಸಂದ್ರ ನಿವಾಸಿಗಳೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಸ್ಡಿಪಿಐ ಮುಖಂಡ ಶಕೀಲ್ ಬಾಷಾ ಆಕ್ರೋಶ ಹೊರಹಾಕಿದ್ದಾರೆ. 15-20 ಸಾವಿರ ಕೊಡ್ತಾ ಇದ್ದಾರೆ ಅವರು. 20 ಸಾವಿರ ಜೀವನ ಆಗ್ಬಿಡತ್ತಾ? ಅವನು ಏನು ಡ್ಯಾಮೇಜ್ ಹಾಕಿದೆ ಅವ್ರ ವಸ್ತುಗಳು, ಅದು ಕಾಂಪನ್ಸೇಷನ್ನು ಮತ್ತು ಏನು ಅವರು ಅಡ್ವಾನ್ಸ್ ಕೊಟ್ಟಿದ್ದಾರೆ ಓನರು, ಅದೆಲ್ಲ ನಾವು ಗೌರ್ಮೆಂಟಿಂದ ಕ್ಲೈಮ್ ಮಾಡ್ಕೊಡೋಣ ಅಂತ ಹೋರಾಟ ಮಾಡ್ತಾ ಇರೋದು. ಇವರು ಬಂದುಬಿಟ್ಟು ಇವ್ರಿಗೆ 10,000 15,000 ರೂಪಾಯಿ ಕೊಟ್ಬಿಟ್ಟು ಇವರು ಕಳಿಸ್ಬಿಟ್ರೆ ಕೇಸು ವೀಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲಿ ಟೆನೆಂಟ್ ಅವ್ರು ಕಳಿಸ್ಬಿಡ್ತಾರೆ, ಅಲ್ಲಿ BDA ಜೊತೆ ಸೇರ್ಕೊಂಡು ಇವರು ಆಕ್ಯುಪೈ ಮಾಡೋ ಕೆಲಸ ಮಾಡ್ತಾ ಇರೋದು ಇವರು. ಇನ್ನು ಕೆಲವರು ಕಾಂಗ್ರೆಸ್ ನೀಡಿದ 25 ಸಾವಿರ ಹಣ ಪಡೆದಿದ್ದಾರೆ. ಬೇರೆಡೆ ಶಿಫ್ಟ್ ಆಗೋಕೆ ಮುಂದಾಗಿದ್ದಾರೆ. ನೋಡಿ, ನಮಗೆ 3 ದಿವಸದಿಂದ ಯಾರು ಏನು ಮಾಡಿಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ ಕಡೆಯವರು ನಮಗೆ 20,000 ರೂಪಾಯಿ ಕೊಟ್ಟವ್ರೆ. ನಾವು ಮನೆ ನೋಡಿ ಎಲ್ಲದೂ ಹೋಗ್ಬಿಡ್ತೀವಿ ನಾಳೆ ಸಾಯಂಕಾಲ ಅಷ್ಟು. ಈತ ತಣಿಸಂದ್ರದಲ್ಲಿ ಸ್ವಂತ ಮನೆಯಲ್ಲಿ ವಾಸವಿದ್ದರೂ ನಮಗೆ ಹಣ ಕೊಟ್ಟಿಲ್ಲ, ಬರೇ ಬಾಡಿಗೆ ಮನೆ ಇರೋರಿಗೆ ಮಾತ್ರ 25 ಸಾವಿರ ಹಣ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಮಗಿಲ್ಲ, ಬಾಡಿಗೆ ಮನೆ ಇದೆಯಲ್ವಾ, ಅವ್ರಿಗೆ ಕೊಡ್ತಾ ಇರೋದು. ನಮಗಿಲ್ಲ, ಸ್ವಂತ ಮನೆಯವ್ರಿಗಿಲ್ಲ. ಬಾಡಿಗೆ ಮನೆಗೆ ಇವಾಗ ಚಿಕ್ಕ ಮಕ್ಕಳಿದ್ದಾರೆ, ಓಸ್ ಬೀಳ್ತಾ ಇದೆ, ಹೆಲ್ತಿಗೆ ಇಶ್ಯೂ ಆಗುತ್ತೆ ಅಂತ ಅವ್ರು ಸ್ವಲ್ಪ ಏನೋ, ಬರೀ ಬೇರೆಯವ್ರಂತೂ ಯಾರೂ ಬಂದಿಲ್ಲ. ಇವರಾದರೂ ಅಷ್ಟು ಹೆಲ್ಪ್ ಮಾಡ್ತಾವ್ರೆ. ಅದು ಗೊತ್ತಿಲ್ಲ ಸರ್ ನಮಗೆ, ಅದಿನ್ನೂ ಏನು ಗೊತ್ತಿಲ್ಲ. ಹೆಲ್ತ್ಗೆ ಇಶ್ಯೂ ಆಗುತ್ತೆ, ಚಿಕ್ಕ ಮಕ್ಕಳಿದ್ದಾರೆ, ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ, ಅವ್ರಿಗೆಲ್ಲ ಏನು ತೊಂದರೆ ಆಗಬಾರ್ದು ಅಂತ ಏನೋ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಾವ್ರೆ. ಸಿರಾಜ್ ಭಯ ಅಂತ ಇದ್ದಾರೆ ಒಬ್ರು, ನಮ್ದು ಆ ಕಡೆ ಹಿಂದೆ ಇದೆ ಸರ್. ಅದೇನೋ ಇಶ್ಯೂ ಆಗ್ತಾ ಇದೆಯಲ್ಲ ಅಂತ ನಾನು ನೋಡೋಕೆ ಬಂದಿರೋದು. ಇದೆಲ್ಲ ಹಣ ಪಡೆದವರು, ಹಣ ಸಿಗದವರ ಕಥೆಯಾದ್ರೆ ಹಣ ಕೊಟ್ಟವರು ಹೇಳೋದು ಹೀಗೆ. ಬ್ಯಾಟರಾಯನಪುರ ಬ್ಲಾಕ್ ಪ್ರೆಸಿಡೆಂಟ್ ನಾವು. ಎಲ್ಲರೂ ಬಡವರು ಇಲ್ಲಿ ಸ್ವಂತ ಮನೆಯವರು ಇದ್ದಾರೆ, ಅವ್ರು ಯಾರು ಅಡ್ವಾನ್ಸ್ ಕೇಳಿದ್ರೆ ಅಡ್ವಾನ್ಸ್ ವಾಪಸ್ ಕೊಡ್ತಾ ಇಲ್ಲ. ಅವ್ರಿಗೆ 4 ದಿವಸದಿಂದ ಫೋನ್ ಮಾಡ್ತಾ ಇದ್ದಾರೆ, ಯಾರು ಬಂದು ಅವ್ರಿಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಏನು ಹೇಳಿದ್ರಿ, ನಾವು ಎಲ್ಲ ಲೀಡರ್ಸ್ಗಳು ಎಲ್ಲ ಸೇರಿ ನಮ್ಮ ಸಾಹೇಬ್ರ ಆಶೀರ್ವಾದದಿಂದ ಏನು ಮಾಡಿದ್ರಿ, ಕೃಷ್ಣಬೈರೇಗೌಡ ಸಾಹೇಬ್ರಿಂದ ನಾವು ಏನು ಮಾಡಿದ್ರಿ, ಎಲ್ಲರಿಗೊಂದು 20-25 ಸಾವಿರ ರೂಪಾಯಿ ಅವ್ರಿಗೆ ಮನೆ ಬೇರೆ ಕಡೆ ಎಲ್ಲಾದರೂ ಕೊಡ್ಸೋಣ ಅಂತ ಇದು ಮಾಡ್ತಾ ಇದ್ದೆ. ಹಣ ಹಣ ಇವಾಗ ಅವ್ರ ಕೈಗೆ ಕೊಟ್ಟರೆ ಅವರು ತಗೊಳ್ಳಲ್ಲ. ಅದಕ್ಕೆ ನಾವೇನು ಮಾಡ್ತೀರಿ, ಮೊನ್ನೆ ಎಲ್ಲ 4 ದಿವಸದಿಂದ ಹುಡುಕ್ದ್ರಿ, ಆಗಿಲ್ಲ. ಅವರೆಲ್ಲೆಲ್ಲ ಒಂದೊಂದು ಮನೆ ಅವ್ರವರೇ ನೋಡಿದಾರಂತೆ. ಅವ್ರ ಕೈಗೆ 25 ಸಾವಿರ ರೂಪಾಯಿ ನಾವು ಕೊಟ್ಬಿಟ್ಟು ಅವರೆಲ್ಲ ತಗೋತಾರಂತ ಹೇಳಿದ್ದಾರೆ. ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಇನ್ನು ಸ್ಥಳಕ್ಕೆ ಕೆಆರ್ಎಸ್ ಪಕ್ಷದ ಮುಖ್ಯಸ್ಥ ರವಿಕೃಷ್ಣ ರೆಡ್ಡಿ ಭೇಟಿ ನೀಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೇ ರೀತಿ ಉತ್ತರ ಭಾರತದಲ್ಲಿ ಬುಲ್ಡೋಸರ್ ರಾಜಕಾರಣ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ. ನೀವು ಆ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಬೇಕು. ಪ್ರಕ್ರಿಯೆ ಏನು, ನೋಟಿಸ್ ಇಶ್ಯೂ ಮಾಡಬೇಕು. ಅಕ್ರಮವಾಗಿ ನೆಲೆ ಊರಿರೋದೇ ನಿಜವಾದ್ರೆ, ಜಾಗ ಒತ್ತುವರಿ ಮಾಡಿದ್ದೇ ಸತ್ಯವಾದ್ರೆ, ಕಾಂಗ್ರೆಸ್ ಈಗ ಹಣ ಹಂಚಿದ್ಯಾಕೆ ಅನ್ನೋ ಪ್ರಶ್ನೆ ಮೂಡಿದ್ದಂತೂ ಸತ್ಯ. ಸತ್ತಾರ್ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ.